ಗುಡ್ ಮಾರ್ನಿಂಗ್, ಇದು ಬಿಗ್ ಮಾರ್ನಿಂಗ್. ನಾನು ಜಯಪ್ರಕಾಶ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಶ್ರುತಿ ಕಿತ್ತೂರು. ಮುಂದಿನ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆ ಇರ್ತೀವಿ. ಹಲವಾರು ಸುದ್ದಿಗಳನ್ನು ತಂದಿದ್ದೀವಿ. ಭಾಳ ಮುಖ್ಯವಾಗಿ ಪಿಕ್ಚರ್ ಟಾಕೀಸ್ಗೆ ಜನ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ದಾರೆ ದೊಡ್ಡಣ್ಣ ಮತ್ತು ರಾಕ್ಲೈನ್ ವೆಂಕಟೇಶ್. ಮೊನ್ನೆ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಸಂಕಿರಣ ಚರ್ಚೆ ಎಲ್ಲ ಮಾಡಬೇಕು ಅಂತ ಹೇಳುವಾಗ ಕೆಲವರು ಅಂದ್ಕೊಂಡ್ರಂತೆ ಹೇಗೆ ನಾವು ಪಕ್ಕದ ಮಲಯಾಳಂ, ತಮಿಳ್, ತೆಲುಗು ಇತರ ಸಿನಿಮಾಗಳಿಗೆ ಯಾವ ರೀತಿ ಕಾಂಪಿಟೇಷನ್ ಕೊಡಬೇಕು ಆ ರೀತಿ ಚರ್ಚೆ ಇರುತ್ತೆ ಅಂತೇಳಿ. ಈಗ ನೋಡಿದರೆ ಇಲ್ಲ, ಕೇವಲ ಪೂಜೆ ಎಲ್ಲ ಮಾಡಿದ್ರೆಲ್ಲ ಸರಿಯಾಗಿ ಬಿಡ್ತದೆ ಅಂತೇಳಿ ಭಾಳ ಸಾಧಕ ಬಾಧಕಗಳ ಬಗ್ಗೆ ಭಾಳ ಚರ್ಚೆ ಆಗುತ್ತೆ. ಕೆಲವರು ಹೇಳ್ತಾ ಇದ್ರು, ನಮ್ಮ ಸಿನಿಮಾದಲ್ಲಿ ಈಗ ಪಿಕ್ಚರ್ ಟಾಕೀಸ್ಗೆ ಹೋದರೆ ಸಾಕು, ಹೀರೋ ಬಂದ್ಬಿಟ್ಟು ನಾನು ಹುಲಿ, ನಾನು ಕರಡಿ, ನಾನು ಸಿಂಹ, ನಾನು ಬಾಂಗಡ ಮೀನು ಹಿಂಗೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ ಅಂತ. ಎಲ್ಲಿಂದ ನಾವು ಅಲ್ಲಿಂದ ಹೊರಗೆ ಬರ್ತೀವಿ ಅಂತ. ಹಾಗಂತ ಒಳ್ಳೊಳ್ಳೆ ಸಿನಿಮಾಗಳಾಗ್ತಾ ಇಲ್ಲ ಅಂತಲ್ಲ, ಸಿನಿಮಾಗಳಾಗ್ತಾ ಇದೆ. ಆ ಸಿನಿಮಾದ ಫ್ಲೋವೇ ಕಡಿಮೆ ಆಗಿರೋ ಕಾರಣಕ್ಕಾಗಿ ಥಿಯೇಟ್ರ್ಗಳಿಗೆ ಯಾರು ಬರ್ತಾ ಇಲ್ಲ. ನಿಜ, ಥಿಯೇಟ್ರಿಗೆ ಜನ ಬರಬೇಕು. ನಾವು ಎಂತೆಂಥ ಸಿನಿಮಾಗಳನ್ನು ಕೊಟ್ಟಂಥವ್ರು, ಕನ್ನಡದ ಸಿನಿಮಾಗಳು ಬೇರೆ ಬೇರೆ ಭಾಷೆಯಲ್ಲಿ ಡಬ್ ಆಗಿದೆ, ರಿಮೇಕ್ ಆದಂಥದ್ದು ಆ ದಿನಗಳು ಬರಲಿ. ಆದರೆ ಕೇವಲ ಪೂಜೆ ಪುನಸ್ಕಾರಗಳಿಂದ ಮಾತ್ರ ಅಲ್ಲ, ಅದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆ ಆಗಲಿ ಅಂತೇಳಿ. ಇನ್ನೊಂದು ಭಾಳ ಮುಖ್ಯ ವಿಚಾರ ಏನಪ್ಪ ಅಂತಂದರೆ, ದರ್ಶನ್ ಇನ್ನು 1 ತಿಂಗಳಲ್ಲಿ ಹೊರಗೆ ಬರ್ತೀನಿ ಅಂತ ಕೆಲವರ ಹತ್ರ ಹೇಳಿದ್ದಾರೆ ಅಂತ. ಅದು ಹೆಂಗೆ ಸಾಧ್ಯ ಅನ್ನೋದು ಭಾಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇನ್ನೊಂದು ಭಾಳ ಮುಖ್ಯವಾಗಿ, ಚನ್ನಪಟ್ಟಣದಲ್ಲಿ ನನಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರಂತೆ ಯೋಗೇಶ್ವರ್. ಆದರೆ JDS ನಾಯಕರು ಅದು ನೀವು ಹೇಳ್ದಂಗೆ ಆಗೋದಿಲ್ಲ ಅಂತೇಳಿ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಮತ್ತೊಂದು ಕಡೆ BJPಯ ನಾಯಕ ವಿಜೇಂದ್ರ ಕೂಡ ನನಗೇನು ಗೊತ್ತಿಲ್ಲಪ್ಪ, ನೀವು ಕೇಂದ್ರದಲ್ಲಿ ಕೇಳ್ಕೊಳ್ಳಿ ಅಂತೇಳಿ ಒಟ್ಟಾರೆಯಾಗಿ ಕನ್ಫ್ಯೂಸಿಂಗ್ ಸ್ಟೇಟಲ್ಲಿ ಯಾರು ಸೈನಿಕ ಇದ್ದಾರೆ ನನ್ನ ಪ್ರಕಾರ. ಸೊ ಹಾಗಾಗಿ ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ, ಈ ಕನ್ಫ್ಯೂಸಿಂಗ್ ಸ್ಟೇಟಲ್ಲಿ ಇದ್ದಾಗ ಬಹುಶಃ DK ಶಿವಕುಮಾರ್ ಎತ್ತಾಕೊಂಡು ಹೋಗ್ಬಿಡ್ತಾರೇನೋ. ಆಮೇಲೆ ಈ ಬಾರಿ ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ ಧ್ವಜಾರೋಹಣ ಮಾಡ್ತಾರಂತೆ. 77ನೇ ವರ್ಷದ ಧ್ವಜಾರೋಹಣ. ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ. ಆಮೇಲೆ ಬೆಂಗಳೂರಿನಲ್ಲಿ ಒಬ್ಬ ಯುವಕನಿಗೆ ಥಳಿತ, ಆಂಧ್ರ ಮೂಲದ ಯುವಕನಿಗೆ ಯಾವ ರೀತಿ ಹೊಡೆದಿದ್ದಾರೆ ಅಂತಂದರೆ ಇದು ಸರಿಯಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅದರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಸಂಕಷ್ಟಗಳ ಸುಳಿಯಲ್ಲಿ ಚಂದ್ರವನ, ಚಿತ್ರರಂಗ ಒಳಿತಿಗಾಗಿ ವಿಶೇಷ ಪೂಜೆ, ದೊಡ್ಡಣ್ಣ ದಂಪತಿಯಿಂದ ಹೋಮ ಹವನ. ಜೈಲಲ್ಲಿರೋ ದರ್ಶನ್ಗೆ ಭಂಡ ಧೈರ್ಯ, 1 ತಿಂಗಳಲ್ಲಿ ಸಿಗುತ್ತಂತೆ ಬಿಡುಗಡೆಯ ಭಾಗ್ಯ. ಇತ್ತ ಪವಿತ್ರ ಚಪ್ಪಲಿ ರಕ್ತದ ಕಲೆಯೇ ಮುಖ್ಯ ಸಾಕ್ಷ್ಯ. JDS ಭಾಳಷ್ಟು ಚುನಾವಣೆ ನಾವು ಗೆದ್ದಿರೋದ್ರಿಂದ, ಕುಮಾರಣ್ಣರವರೇ ಪ್ರತಿನಿಧಿಸ್ತಾ ಇದ್ದಿದ್ದರಿಂದ ಇದನ್ನು JDS ಕ್ಷೇತ್ರವಾಗಿ ಉಳಿಸ್ಕೋಬೇಕು ಅನ್ನೋದು ಕೂಡ ಇದೆ. ಚನ್ನಪಟ್ಟಣ ಟಿಕೆಟ್ಗಾಗಿ ಯೋಗೇಶ್ವರ್ ಪಟ್ಟು, ಸೈನಿಕನ ನಡೆಗೆ ತಾರಾ ಮಹೇಶ್ ಕಿಚ್ಚು. ಇತ್ತ ಜಾಣ ನಡೆ ಪ್ರದರ್ಶಿಸಿದ ವಿಜಯೇಂದ್ರ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಕಳ್ಳಾಟ. ತನಿಖೆಗೆ ಆದೇಶಿಸಿದ ನಂತರವೂ ಸೈಟ್ ಹಂಚಿಕೆ. ಒಂದೇ ದಿನದಲ್ಲಿ 500 ಬಾಂಡ್ ಶೀಟ್ ಬಳಕೆ. TB ಡ್ಯಾಮಲ್ಲಿ ನೀರು ಹರಿದು ಹೋಗ್ತಾ ಇದೆ. ಇಂದು ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಯತ್ನ. 2 ದಿನಗಳಲ್ಲಿ ಮಳೆ ಬಂದರೆ ಮತ್ತೆ ಕಷ್ಟವಾಗತ್ತೆ. ಓಕೆ, ನಮ್ಮ ರಿಪೋರ್ಟರ್ಸ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೇರೆ ಬೇರೆ ಕಡೆಗಳಿಂದ. ಯಾಕಂದರೆ ನಾವು ಬಿಗ್ ಮಾರ್ನಿಂಗ್ನಲ್ಲಿ ಒಮ್ಮೆ ಬೆಳಗ್ಗೆ ಒಂದು ಅರ್ಧ ಗಂಟೆ ನೀವು ನ್ಯೂಸ್ ನೋಡಿದರೆ ಎಲ್ಲ ಮಾಹಿತಿಗಳು, 1 ಗಂಟೆ ಅಂತ ನೋಡಿದ್ರಂತೂ ಫುಲ್ ನಿಮ್ಮ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಆಮೇಲೆ ರಾತ್ರಿ ನೀವು 9 ಗಂಟೆಗೆ ಕರ್ನಾಟಕ ಪ್ರೈಮ್ ಟೈಮ್ ನೋಡಿದರೆ ಆಯಿತು. ಆಫೀಸ್ಗೆ ಹೋಗೋದಕ್ಕಿಂತ ಮೊದಲು ನಾಗರಾಜ್ ಇದ್ದಾರೆ ಬೆಂಗಳೂರಿನಿಂದ. ಅಮಾನವೀಯ ಘಟನೆ ಒಂದು ನಡೆದಿದೆ. ಒಬ್ಬ ಆಂಧ್ರ ಮೂಲದವರಿಗೆ ಹೆಂಗೆ ಹೊಡೆದಿದ್ದಾರೆ ಅಂತಂದರೆ ಛೆ. ಇನ್ನು ವೀರೇಶ್ ಬೆಂಗಳೂರು ಕಲಾವಿದರ ಸಂಘದ ಪೂಜೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್ ವಿಜಯನಗರದಲ್ಲಿದ್ದಾರೆ. ತುಂಗಭದ್ರಾ ಡ್ಯಾಮ್ನಲ್ಲಿ ಇವತ್ತು ತಾತ್ಕಾಲಿಕ ಅಳವಡಿಕೆ ಏನಾಗುತ್ತೆ, ಏನು ತೊಂದರೆಗಳಾಗ್ತಾ ಇದೆ ಅಂತೇಳಿ. ನಾಗೇಂದ್ರ ಬಾಬು ಕಾರವಾರದಲ್ಲಿದ್ದಾರೆ. ಓಹೋ, ಅಲ್ಲಿಂದ ಅಲ್ಲಿಗೋದ್ರಾ? ಯಾರು? ನಾಗೇಂದ್ರ ಬಾಬುಗೆ ಒಂದು ಹೆಲಿಕಾಪ್ಟರ್ ತೆಕ್ಕೊಡ್ಬೇಕ್ರಿ, ಪಾಪ ಅಷ್ಟು ಓಡಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು ಕಾರವಾರದಲ್ಲಿದ್ದಾರೆ. ಶಿರೂರು ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬನ್ನಿ, ಮೊದಲಿಗೆ ನಾವು ಇವತ್ತು ಭೇಟಿಯಾಗುವುದು ನಾಗರಾಜ್ ಅವರನ್ನ. ಮೊದಲಿಗೆ ಬೆಂಗಳೂರಿನಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಯುವಕನಿಗೆ ಮನಬಂದಂತೆ ಥಳಿಸಿದ್ದಾರೆ, ನಗ್ನಗೊಳಿಸಿ ವಿಡಿಯೋ ಮಾಡಿದ್ದಾರೆ. ನಗ್ನಗೊಳಿಸಿ ಬೆಂಗಳೂರಿನಲ್ಲೊಂದು ಅಮಾನವೀಯ ಘಟನೆ. ಉತ್ತರಹಳ್ಳಿಯ ಅಂಗಡಿಯೊಂದರಲ್ಲಿ ನಡೆದಿರುವ ಘಟನೆ. ಬೆತ್ತದಿಂದ ಆಂಧ್ರ ಮೂಲದ ವ್ಯಕ್ತಿ ಮೇಲೆ ಹಲ್ಲೆ. ಹಾಸಿಗೆ ವ್ಯಾಪಾರಿಯಿಂದ ಮತ್ತೊಬ್ಬನಿಗೆ ಹಲ್ಲೆ. ಹಾಸಿಗೆ ಅಂಗಡಿಯಿಂದ ಕೆಲಸ ಮಾಡ್ತಾ ಇದ್ದ ಹಾಸಿಗೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆಂಧ್ರದ ವ್ಯಕ್ತಿ ಇಲ್ಲಿ ಕೆಲಸ ಬಿಟ್ಟು ಮತ್ತೊಂದು ಅಂಗಡಿಗೆ ಕೆಲಸಕ್ಕೆ ಸೇರಿದಂತೆ. ವಿಚಾರ ತಿಳಿದು ಹಲ್ಲೆ ಮಾಡಿದ ಹಾಸಿಗೆ ವ್ಯಾಪಾರಿ. ನೋಡಿ, ಇವನನ್ನ ಹಾಸಿಗೆ ವ್ಯಾಪಾರಿ ಒಬ್ಬ ಹುಡುಗ ಕೆಲಸಕ್ಕಿದ್ದ, ಮತ್ತೊಂದು ಅಂಗಡಿಗೆ ಹೋಗಿದ್ದಾನೆ.
चुबे ನೋಡಿ हाँ राव राम ने कमरे